Dear friends, ಎಲ್ರಿಗೂ ನಮಸ್ಕಾರ. Welcome to Gnana Gangotre's Inquest Current Affairs and this is class number 323 in this series. So ಇವತ್ತಿನ ತರಗತಿಯಲ್ಲಿ ನಾವು 29ನೇ ಅಕ್ಟೋಬರ್ 2022ರ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಿರ್ತಕ್ಕಂಥ ಎಲ್ಲ ದಿನಪತ್ರಿಕೆಗಳಿಂದ ನಾವು ಸೋರ್ಸ್ ಮಾಡಿರ್ತೇವೆ. At the end of the presentation, we will have given Inquest Challenge Quiz. ಇದರಲ್ಲಿ first 10 students who give correct answers will be acknowledged in the next presentation. And articles ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳ್ತೇವೆ, ಅದಕ್ಕೂ ಉತ್ತರವನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲಾ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ. So before getting into today's articles, these are the key answers of Inquest Challenge number 287 and we appreciate Dr. Beg, Ningu, Narayan, Basuraj, Jaisurya, Subhash, BSN, Suresh, Shweta, Sridevi and many others also have given correct answers. Thank you very much for your participation. With this, let's get into the first article. Karnataka state's first Vande Bharat Express. ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ವಂದೇ ಭಾರತ್ ಎಕ್ಸ್ಪ್ರೆಸ್ ಬಗ್ಗೆ ಡಿಸ್ಕಸ್ ಮಾಡ್ತೇವೆ. ಸೊ ಹಾಗಿದ್ರೆ ವಾಟ್ ಯು ಮೀನ್ ಬೈ ವಂದೇ ಭಾರತ್ ಎಕ್ಸ್ಪ್ರೆಸ್? ವಂದೇ ಭಾರತ್ ಎಕ್ಸ್ಪ್ರೆಸ್ ಅಂದ್ರೆ ಇದು 180 ಕಿಲೋಮೀಟರ್ ಪರ್ ಅವರ್ ರೇಂಜ್ ಅಥವಾ ಸ್ಪೀಡ್, ಮ್ಯಾಕ್ಸಿಮಮ್ ಸ್ಪೀಡ್ ಅಲ್ಲಿ ಚಲಿಸಬಹುದಾಗಿರ್ತಕ್ಕಂಥ ಒಂದು ಟ್ರೈನ್ ಆಗಿರುತ್ತೆ. ಸೊ ಈ ರೀತಿಯ ಟ್ರೈನ್ ಅನ್ನ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಇನಾಗ್ರೇಟ್ ಮಾಡ್ತಾ ಇದ್ದಾರೆ. ಸೊ ಇದು ಯಾವ ಎರಡು ಪ್ಲೇಸಸ್ ಗಳನ್ನ ಕನೆಕ್ಟ್ ಮಾಡುತ್ತಂದ್ರೆ ಮೈಸೂರು ಮತ್ತು ಚೆನ್ನೈಯನ್ನ ಬೆಂಗಳೂರಿನ ಮುಖಾಂತರ ಹಾದು ಹೋಗ್ತಕ್ಕಂತ ಒಂದು ರೈಲ್ವೆ ಸಿಸ್ಟಮ್ ಆಗಿರುತ್ತೆ. ಇದನ್ನ ನವೆಂಬರ್ 11ನೇ ತಾರೀಕು ಪ್ರಧಾನ ಮಂತ್ರಿಗಳು ಬೆಂಗಳೂರಿನಲ್ಲಿ ಇನಾಗ್ರೇಟ್ ಮಾಡ್ತಾರೆ. ಸೊ ಇದರ ಒಂದು ವಿಶೇಷತೆ ಏನು ಅಂದ್ರೆ ಈ ಒಂದು ವಂದೇ ಭಾರತ್ ಎಕ್ಸ್ಪ್ರೆಸ್ ಬೆಂಗಳೂರಿನಲ್ಲಿ ಏನ್ ಇನಾಗ್ರೇಟ್ ಆಗ್ತಾ ಇದೆ, ಇದು ಸೌತ್ ಇಂಡಿಯಾದಲ್ಲಿಯೇ ಅಂದ್ರೆ ದಕ್ಷಿಣ ಭಾರತದಲ್ಲಿಯೇ ಮೊಟ್ಟ ಮೊದಲ ವಂದೇ ಭಾರತ್ ಎಕ್ಸ್ಪ್ರೆಸ್ ಆಗಿರುತ್ತೆ. ಅದ್ರ ಜೊತೆಗೆ ಕರ್ನಾಟಕದ ಮೊಟ್ಟ ಮೊದಲ ವಂದೇ ಭಾರತ್ ಎಕ್ಸ್ಪ್ರೆಸ್ ಕೂಡ ಇದೇ ಆಗಿರುತ್ತೆ. ಸೊ ಇದು ಮೈಸೂರು ಮತ್ತು ಚೆನ್ನೈಯನ್ನ ಕನೆಕ್ಟ್ ಮಾಡ್ತಕ್ಕಂತ ಒಂದು ಕನೆಕ್ಟಿವಿಟಿ ಲೈನ್ ಆಗಿರುತ್ತೆ. ಸೊ ವಂದೇ ಭಾರತ್ ಎಕ್ಸ್ಪ್ರೆಸ್ ಅನ್ನ ಮುಂಚೆ ಟ್ರೈನ್ 18 ಅಂತ ನಾಮಕರಣ ಮಾಡಿದ್ರು, ಅದಾದ್ಮೇಲೆ ಇದನ್ನ ವಂದೇ ಭಾರತ್ ಅಂತಹ ಹೆಸರನ್ನ ಬದಲಾಯಿಸಿರ್ತಾರೆ. ಸೊ ಇದೇ ಒಂದು ಸಮಯದಲ್ಲಿ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ ಅದನ್ನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ನಾವೇನ್ ಕರಿತೇವೆ. ಸೊ ಇಲ್ಲಿ 108 ಅಡಿಗಳ ಬ್ರಾನ್ಸ್ ಸ್ಟ್ಯಾಟ್ಯೂ ಅಂದ್ರೆ ಕಂಚಿನ ಪ್ರತಿಮೆಯನ್ನು ಕೂಡ ಅನಾವರಣಗೊಳಿಸ್ತಾರೆ. ಈ ಒಂದು ಕಂಚಿನ ಪ್ರತಿಮೆಯನ್ನ ನಾವು ಸ್ಟ್ಯಾಚ್ಯೂ ಆಫ್ ಪ್ರಾಸ್ಪ್ಯಾರಿಟಿ ಅಥವಾ ಸಮೃದ್ಧಿಯ ಪ್ರತಿಮೆ ಎಂದು ಕರೀತಕ್ಕಂತ ಕೆಂಪೇಗೌಡರ ಸ್ಟ್ಯಾಚ್ಯೂ ಅನ್ನು ಕೂಡ ಅನಾವರಣಗೊಳಿಸಲಿದ್ದಾರೆ. ಹಾಗಿದ್ರೆ ಇದುವರೆಗೂ ಭಾರತ ರಾಷ್ಟ್ರದಲ್ಲಿ ಒಟ್ಟು ಎಷ್ಟು ವಂದೇ ಭಾರತ್ ಎಕ್ಸ್ಪ್ರೆಸ್ ಗಳು ಆಪರೇಟ್ ಮಾಡ್ತಾ ಇದ್ದಾವೆ ಅಂದ್ರೆ, ಸೊ ಈಗಾಗಲೇ 4 ವಂದೇ ಭಾರತ್ ಎಕ್ಸ್ಪ್ರೆಸ್ ಗಳನ್ನ ಇನಾಗ್ರೇಟ್ ಮಾಡಿರ್ತಾರೆ. ಮೊದಲು ಇನಾಗ್ರೇಟ್ ಆಗಿರ್ತಕ್ಕಂತ ಎಲ್ಲಾ 4 ವಂದೇ ಭಾರತ್ ಎಕ್ಸ್ಪ್ರೆಸ್ ಗಳು ನಾರ್ತ್ ಇಂಡಿಯಾದಲ್ಲಿ ಇರುತ್ತೆ. ಸೊ ಅದ್ ಯಾವ್ದ್ಯಾವ್ದು ಅಂತ ನಾವು ನೋಡೋದಾದ್ರೆ, ಸೊ ಮೊದಲ ವಂದೇ ಭಾರತ್ ಎಕ್ಸ್ಪ್ರೆಸ್ ಬಂದು ನ್ಯೂ ಡೆಲ್ಲಿ ಮತ್ತು ವಾರಣಾಸಿ, ಉತ್ತರ ಪ್ರದೇಶದ ವಾರಣಾಸಿ ಮತ್ತು ನವದೆಹಲಿಯನ್ನ ಕನೆಕ್ಟ್ ಮಾಡ್ತಕ್ಕಂಥ ಟ್ರೈನ್ ಆಗಿರುತ್ತೆ. ಸೊ ಎರಡನೇದು ಬಂದು ನವದೆಹಲಿ ಮತ್ತು ಶ್ರೀ ಮಾತಾ ವೈಷ್ಣೋ ದೇವಿ ಕತ್ರಾ, ಸೊ ಇದು ಜಮ್ಮು ಕಾಶ್ಮೀರ ಮತ್ತು ನವದೆಹಲಿಯನ್ನ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಟ್ರೈನ್ ಆಗಿರುತ್ತೆ. ಸೊ ಮೂರನೇದು ಬಂದು ಮುಂಬೈ ಸೆಂಟ್ರಲ್ ಮತ್ತೆ ಗಾಂಧಿನಗರ್ ಅಂದ್ರೆ ಗುಜರಾತ್ ಅನ್ನ ಕನೆಕ್ಟ್ ಮಾಡ್ತಕ್ಕಂಥ ಟ್ರೈನ್ ಆಗಿರುತ್ತೆ. ಸೊ ನಾಲ್ಕನೇದು ಬಂದು ನವದೆಹಲಿ ಮತ್ತು ಅಂದೋರ್, ಇದು ಹಿಮಾಚಲ್ ಪ್ರದೇಶದಲ್ಲಿ ಬರ್ತಕ್ಕಂಥ ಒಂದು ಪ್ಲೇಸ್ ಆಗಿರುತ್ತೆ. ಸೊ ಈ 4 ಪ್ಲೇಸಸ್ ಆದ್ಮೇಲೆ 5ನೇದು ಬೆಂಗಳೂರಿನಲ್ಲಿ ಅಥವಾ ಕರ್ನಾಟಕದಲ್ಲಿ ಇನಾಗ್ರೇಟ್ ಆಗ್ತಕ್ಕಂಥ ಒಂದು ವಂದೇ ಭಾರತ್ ಎಕ್ಸ್ಪ್ರೆಸ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ ಸೆಕೆಂಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಫಸ್ಟ್ ಪೆಸಿಫಿಕ್ ನೇಷನ್ ಟು ಹೋಸ್ಟ್ 12th ವರ್ಲ್ಡ್ ಹಿಂದಿ ಕಾನ್ಫರೆನ್ಸ್ ಅಂದ್ರೆ ಈ ಒಂದು 12ನೇ ವಿಶ್ವ ಹಿಂದಿ ಸಮ್ಮೇಳನವನ್ನ ಆಯೋಜನೆ ಮಾಡ್ತಕ್ಕಂತ ಮೊಟ್ಟ ಮೊದಲ ಪೆಸಿಫಿಕ್ ರಾಷ್ಟ್ರ ಯಾವುದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಹಾಗಿದ್ರೆ ಈ ಒಂದು ವಿಶ್ವ ಹಿಂದಿ ಸಮ್ಮೇಳನ ಏನಿದೆ ಇದು 2023ರಲ್ಲಿ ಒನ್ ಆಫ್ ದಿ ಪೆಸಿಫಿಕ್ ನೇಷನ್ಸ್ ಅಲ್ಲಿ ನಡೆಸಲಿಕ್ಕೆ ಈಗ ನಿರ್ಧಾರವನ್ನ ಕೈಗೊಂಡಿರ್ತಾರೆ. ಆ ಪೆಸಿಫಿಕ್ ನೇಷನ್ ಯಾವುದು ಅಂದ್ರೆ ಫಿಜಿ ಎಂದು ಕರೀತಕ್ಕಂತ ಒಂದು ಐಲ್ಯಾಂಡ್ ನೇಷನ್ ಆಗಿರುತ್ತೆ. ಇದು ಓಷಿಯಾನಿಯಾ ಭಾಗದಲ್ಲಿ, ಓಷಿಯಾನಿಯಾ ಅಂದ್ರೆ ಇಲ್ಲಿ ನಾವು ಸಣ್ಣ ಸಣ್ಣ ಐಲ್ಯಾಂಡ್ ನೇಷನ್ಸ್ ನ ನೋಡ್ಬೋದಾಗಿರುತ್ತೆ ಅಥವಾ ದ್ವೀಪ ರಾಷ್ಟ್ರಗಳು ಅಂತ ಕರಿತೇವೆ. ಆ ಸಣ್ಣ ಸಣ್ಣ ದ್ವೀಪ ರಾಷ್ಟ್ರಗಳಲ್ಲಿ ಫಿಜಿ ಎಂದು ಕರೀತಕ್ಕಂತ ಒಂದು ರಾಷ್ಟ್ರ ಬರುತ್ತೆ. ಸೊ ಈ ರಾಷ್ಟ್ರದಲ್ಲಿ ಮುಂದಿನ ವರ್ಷ ಹಿಂದಿ ಭಾಷೆಗೆ ಸಂಬಂಧಪಟ್ಟಿರ್ತಕ್ಕಂತ ಒಂದು ಸಮ್ಮೇಳನವನ್ನ ಏರ್ಪಡಿಸಲಾಗಿರುತ್ತೆ. ಸೊ ಫಿಜಿಯ ಕ್ಯಾಪಿಟಲ್ ಸಿಟಿ ಬಂದು ಸುವಾ ಎಂದು ಕರೀತಕ್ಕಂತ ಒಂದು ಕ್ಯಾಪಿಟಲ್ ಸಿಟಿ ಆಗಿರುತ್ತೆ. ಸೊ ಫಿಜಿ ಪಕ್ಕದಲ್ಲಿ ನಾವು ಕೋರೋ ಸಿ ಅಥವಾ ಕೋರೋ ಸಮುದ್ರವನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಪೆಸಿಫಿಕ್ ಓಷನ್ ಅಲ್ಲಿ ಬರ್ತಕ್ಕಂತ ಒಂದು ಐಲ್ಯಾಂಡ್ ನೇಷನ್ ಆಗಿರುತ್ತೆ. ಅದಕ್ಕೆ ಈ ಒಂದು ಕಾನ್ಫರೆನ್ಸ್ ಅನ್ನ ಪೆಸಿಫಿಕ್ ಓಷನ್ ನಲ್ಲಿ ಬರ್ತಕ್ಕಂತ ರಾಷ್ಟ್ರಗಳಲ್ಲಿ ನಡೆಯಬಹುದಾಗಿರ್ತಕ್ಕಂತ ಮೊಟ್ಟ ಮೊದಲ ಹಿಂದಿ ಕಾನ್ಫರೆನ್ಸ್ ಆಗಿರುತ್ತೆ. ಸೊ ಯಾವ ಕಂಟ್ರಿಯಲ್ಲಿ ನಡೆಸ್ತಾರೆ ಅಂತ ಪ್ರಶ್ನೆ ಕೇಳಿದ್ರೆ ಫಿಜಿ ಅಂತ ಗೊತ್ತಿರ್ಬೇಕಾಗಿರುತ್ತೆ. ಸೊ ಇದರ ಕ್ಯಾಪಿಟಲ್ ಮತ್ತೆ ಅದರ ಲಾರ್ಜೆಸ್ಟ್ ಸಿಟಿ ಬಂದು ಸುವಾ ಆಗಿರುತ್ತೆ. ಇದರ ಅಧಿಕೃತ ಭಾಷೆಗಳು ಅಥವಾ ಅಫಿಷಿಯಲ್ ಲ್ಯಾಂಗ್ವೇಜಸ್ ಬಂದು ಫಿಜಿಯನ್ ಇಂಗ್ಲಿಷ್ ಮತ್ತೆ ಫಿಜಿ ಹಿಂದಿ ಆಗಿರುತ್ತೆ. ಸೊ ಇಲ್ಲಿ ನಮ್ಗೆ ಅರ್ಥ ಆಗುತ್ತೆ ಯಾಕೆ ಈ ಒಂದು ಸಮ್ಮೇಳನ
ಸಮ್ಮೇಳನವನ್ನ ಫಿಜಿಯಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ ಫಿಜಿಯಲ್ಲಿ ಒಂದು ಅಧಿಕೃತ ಭಾಷೆ ಹಿಂದಿ ಕೂಡ ಆಗಿರುತ್ತೆ. ಸೊ ಇದರ ಪ್ರಸ್ತುತವಾದ ಅಧ್ಯಕ್ಷರು ಅಥವಾ ಪ್ರೆಸಿಡೆಂಟ್ ಬಂದು ವಿಲಿಯಂ ಕೊಟೋನಿ ಬೇರೆ ಆಗಿರ್ತಾರೆ, ಮತ್ತೆ ಪ್ರೈಮ್ ಮಿನಿಸ್ಟರ್ ಬಂದು ಫ್ರಾಂಕ್ ಬೈನಿ ಮಾರಮ ಆಗಿರ್ತಾರೆ, ಮತ್ತು ಇವರ ಕರೆನ್ಸಿ ಬಂದು ಫಿಜಿಯನ್ ಡಾಲರ್ ಆಗಿರುತ್ತೆ. ಸೊ ಈಗ ನಡಿಬಹುದಾಗಿರ್ತಕ್ಕಂಥ ಅಂದ್ರೆ ಮುಂದಿನ ವರ್ಷ 2023ರಲ್ಲಿ ನಡೆಯಬೇಕಾಗಿರ್ತಕ್ಕಂಥ ಕಾನ್ಫರೆನ್ಸ್ ಬಂದು 12ನೇ ಆವೃತ್ತಿಯದಾಗಿರುತ್ತೆ. ಇದನ್ನ ನಾವು ವರ್ಲ್ಡ್ ಹಿಂದಿ ಕಾನ್ಫರೆನ್ಸ್ ಅಥವಾ ವಿಶ್ವ ಹಿಂದಿ ಸಮ್ಮೇಳನ ಅಂತ ಕರಿತೇವೆ. ಈಗ ಡಿಸೈಡ್ ಆಗಿರ್ತಕ್ಕಂಥದ್ದು 12ನೇ ವಿಶ್ವ ಹಿಂದಿ ಸಮ್ಮೇಳನ ಆಗಿರುತ್ತೆ. So Fiji will be the first country in Pacific to host the prestigious event. ಅಂದ್ರೆ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ಪೆಸಿಫಿಕ್ ರಾಷ್ಟ್ರ ಬಂದು ಫಿಜಿ ಆಗಿರುತ್ತೆ. ಸೊ ಫಿಜಿಯಲ್ಲೇ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ಫಿಜಿಯ ಕಾನ್ಸ್ಟಿಟ್ಯೂಷನ್ ಅಥವಾ ಸಂವಿಧಾನದಲ್ಲಿ ಫಿಜಿ ಹಿಂದಿ ಅಂತಕ್ಕಂಥ ಒಂದು ಭಾಷೆಯನ್ನ ಅಧಿಕೃತವಾಗಿ ಎನ್ಸ್ಟ್ರೈನ್ ಮಾಡಿರ್ತಾರೆ ಅಥವಾ ಪ್ರದತ್ತವಾಗಿರುತ್ತೆ. ಪ್ರದತ್ತ ಅಂದ್ರೆ ಆ ಒಂದು ಭಾಷೆಯನ್ನ ಅಧಿಕೃತವಾಗಿ ಅವರು ಅಂಗೀಕಾರ ಮಾಡಿರ್ತಾರೆ. ಹಾಗಿದ್ರೆ ವರ್ಲ್ಡ್ ಹಿಂದಿ ಕಾನ್ಫರೆನ್ಸ್ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ ಇದು ಹಿಂದಿ ಭಾಷೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಶ್ವ ಮಟ್ಟದ ಸಮ್ಮೇಳನ ಆಗಿರುತ್ತೆ. ಇಲ್ಲಿ ಹಿಂದಿ ಸ್ಕಾಲರ್ಸ್ ಅಂದ್ರೆ ವಿದ್ವಾಂಸರಾಗಿರ್ಬೋದು, ಬರಹಗಾರರಾಗಿರ್ಬೋದು, ಇವರೆಲ್ಲರೂ ಬೇರೆ ಬೇರೆ ದೇಶಗಳಿಂದ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಒಂದು ಸಮ್ಮೇಳನ ಆಗಿರುತ್ತೆ. ಸೊ ಈ ರೀತಿಯ ಸಮ್ಮೇಳನವನ್ನ ಮೊಟ್ಟ ಮೊದಲ ಬಾರಿಗೆ ಯಾವ ವರ್ಷದಲ್ಲಿ ಆಯೋಜನೆ ಮಾಡಲಾಗಿತ್ತು ಅಂದ್ರೆ 1975ರಲ್ಲಿ 1975 ಅಲ್ಲಿ ಯಾರ ಪ್ರೈಮ್ ಮಿನಿಸ್ಟರ್ ಅವಧಿಯಲ್ಲಿ ಮಾಡಿರ್ತಾರೆ ಅಂದ್ರೆ ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ನಾಗಪುರ್ನಲ್ಲಿ ಈ ರೀತಿಯ ಸಮ್ಮೇಳನವನ್ನ ಮೊಟ್ಟ ಮೊದಲ ಬಾರಿಗೆ ಉದ್ಘಾಟನೆ ಮಾಡಿರ್ತಾರೆ. ಸೊ ಇತ್ತೀಚೆಗೆ ನಡೆದಿರ್ತಕ್ಕಂಥ ಸಮ್ಮೇಳನಗಳು ಅಂದ್ರೆ ನಾವು ಇವಾಗ ಡಿಸ್ಕಸ್ ಮಾಡಿರ್ತಕ್ಕಂಥದ್ದು 12ನೇದು ಎಲ್ಲಿ ನಡೆಯುತ್ತೆ ಅಂತ ಡಿಸ್ಕಸ್ ಮಾಡಿದ್ದೇವೆ. ಹಾಗಿದ್ರೆ ಲೇಟೆಸ್ಟ್ ಬಂದು 10 ಮತ್ತೆ 11 ಏನಿದ್ದಾವೆ ಇದು ಎಲ್ಲಿ ನಡೀತು ಅಂತ ನಾವು ಕೇಳೋದಾದ್ರೆ, ಸೊ 10th ಬಂದು ಮಧ್ಯಪ್ರದೇಶದ ಭೂಪಾಲ್ ನಲ್ಲಿ ಕಂಡಕ್ಟ್ ಮಾಡಿರ್ತಾರೆ. ಯಾವಾಗ ಅಂದ್ರೆ 2015ನೇ ಇಸ್ವಿಯಲ್ಲಿ ಮಾಡಿರ್ತಾರೆ. ಸೊ 11th ಬಂದು 2018ನೇ ಇಸ್ವಿಯಲ್ಲಿ ಮರಿಷಿಯಸ್ ನಲ್ಲಿ ಕಂಡಕ್ಟ್ ಮಾಡಿರ್ತಾರೆ. ಸೊ ಇದಾದ್ಮೇಲೆ ಬರ್ತಕ್ಕಂಥ 12th ಕಾನ್ಫರೆನ್ಸ್ ಏನಿದೆ ಇದನ್ನ ಫಿಜಿಯಲ್ಲಿ ಕಂಡಕ್ಟ್ ಮಾಡ್ಲಿಕ್ಕೆ ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಥರ್ಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಫಸ್ಟ್ ಆಸಿಯನ್ ಇಂಡಿಯಾ ಸ್ಟಾರ್ಟ್ಅಪ್ ಫೆಸ್ಟಿವಲ್ 2022. ಸೊ ಮೊಟ್ಟ ಮೊದಲ ಆಸಿಯನ್ ಭಾರತ ಸ್ಟಾರ್ಟ್ಅಪ್ ಫೆಸ್ಟಿವಲ್ ಅಥವಾ ಹಬ್ಬ 2022ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಇಲ್ಲಿ ಎರಡು ಪ್ರಮುಖವಾದ ಪಾಯಿಂಟ್ಸ್ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಈ ಒಂದು ಫೆಸ್ಟಿವಲ್ ಏನಿದೆ ಇದು ಸ್ಟಾರ್ಟ್ಅಪ್ ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಫೆಸ್ಟಿವಲ್ ಆಗಿರುತ್ತೆ. ಸೊ ಇದನ್ನ ಮೊಟ್ಟ ಮೊದಲ ಬಾರಿಗೆ ಆಸಿಯನ್ ಅಂದ್ರೆ ಆಸಿಯನ್ ಅಲ್ಲಿ ಒಟ್ಟು 10 ರಾಷ್ಟ್ರಗಳು ಬರುತ್ತೆ. ಈ 10 ರಾಷ್ಟ್ರಗಳಲ್ಲಿ ಒಂದು ರಾಷ್ಟ್ರ ಆಗಿರ್ತಕ್ಕಂಥ ಇಂಡೋನೇಷಿಯಾದಲ್ಲಿ ಈ ಒಂದು ಹಬ್ಬವನ್ನ ಕಂಡಕ್ಟ್ ಮಾಡ್ಲಾಗ್ತಾ ಇದೆ. ಸೊ ಅದಕ್ಕೆ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಆಸಿಯನ್ ಭಾರತ ಸ್ಟಾರ್ಟ್ಅಪ್ ಫೆಸ್ಟಿವಲ್ ಅಂತ ಕರಿತೇವೆ. ಸೊ ಆಸಿಯನ್ ರಾಷ್ಟ್ರಗಳಲ್ಲಿ ಭಾರತ ಸ್ಟಾರ್ಟ್ಅಪ್ ಗಳಿಗೆ ಸಂಬಂಧಪಟ್ಟಂತೆ ಮಾಡ್ತಾ ಇರ್ತಕ್ಕಂಥ ಮೊಟ್ಟ ಮೊದಲ ಫೆಸ್ಟಿವಲ್ ಇದಾಗಿರುತ್ತೆ. ಸೊ ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಆಸಿಯನ್ ಕಂಟ್ರೀಸ್ ಗಳಲ್ಲಿ ಒಂದಾಗಿರ್ತಕ್ಕಂಥ ಇಂಡೋನೇಷಿಯಾದಲ್ಲಿ ಈ ಒಂದು ಫೆಸ್ಟಿವಲ್ ನ ಕಂಡಕ್ಟ್ ಮಾಡ್ತಾರೆ. ಸೊ ಇಂಡೋನೇಷಿಯಾ ಬಂದು ಒಂದು ಐಲ್ಯಾಂಡ್ ನೇಷನ್ ಆಗಿರುತ್ತೆ ಅಥವಾ ದ್ವೀಪಗಳ ರಾಷ್ಟ್ರ ಆಗಿರುತ್ತೆ. ಸೊ ಇದು ಸಣ್ಣ ಸಣ್ಣ ದ್ವೀಪಗಳ ಸಮೂಹ. ಫಾರ್ ಎಕ್ಸಾಂಪಲ್ ಇಲ್ಲಿ ಸುಮಾತ್ರ ಅಂತ ಒಂದು ಭಾಗ ಇರುತ್ತೆ, ಜಾವಾ ಅಂತ ಒಂದು ಭಾಗ ಇರುತ್ತೆ, ಬೋರ್ನಿಯೋ ಅಂತ ಇರುತ್ತೆ, ಸುಲವೇಸಿ ಅಂತ ಇರುತ್ತೆ, ಅದಾದ್ಮೇಲೆ ಪಪುವಾ ಅಂತ ಇರುತ್ತೆ. ಸೊ ಇವೆಲ್ಲ ಸಣ್ಣ ಸಣ್ಣ ಐಲ್ಯಾಂಡ್ ಗಳನ್ನ ಒಟ್ಟಿಗೆ ಸೇರಿಸ್ಕೊಂಡು ಇಂಡೋನೇಷಿಯಾ ಅಂತ ಒಂದು ದೊಡ್ಡ ರಾಷ್ಟ್ರವನ್ನ ಕಟ್ಟಿರ್ತಾರೆ. ಸೊ ಈ ಒಂದು ಇಂಡೋನೇಷಿಯಾದ 2ನೇ ಭಾಗವಾಗಿರ್ತಕ್ಕಂಥ ಜಾವಾ ಅಂತ ನಾವಿಲ್ಲೇನ್ ನೋಡ್ತಾ ಇದ್ದೀರಿ. ಸೊ ಜಾವಾದಲ್ಲಿ ಈ ಒಂದು ಹಬ್ಬವನ್ನ ಈಗ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಇಂಡೋನೇಷಿಯಾದ ಪ್ರಸ್ತುತ ಕ್ಯಾಪಿಟಲ್ ಸಿಟಿ ಬಂದು ಜಕಾರ್ತಾ ಆಗಿರುತ್ತೆ. ಯಾಕೆ ನಾನು ಪ್ರಸ್ತುತ ಕ್ಯಾಪಿಟಲ್ ಸಿಟಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಇಂಡೋನೇಷಿಯಾದವರು ಆಲ್ರೆಡಿ ಜಕಾರ್ತವನ್ನ ಕ್ಯಾನ್ಸಲ್ ಮಾಡಿ ಇಲ್ಲಿ ಬೋರ್ನಿಯೋದಲ್ಲಿ ಬರ್ತಕ್ಕಂಥ ನುಸಾಂತರ ಎನ್ನುವ ಪ್ರದೇಶವನ್ನ ಕ್ಯಾಪಿಟಲ್ ಸಿಟಿ ಮಾಡ್ಬೇಕಂತ ನಿರ್ಧಾರವನ್ನ ಆಲ್ರೆಡಿ ಕೈಗೊಂಡಿದ್ದಾರೆ. ಬಟ್ ಆಸ್ ಆಫ್ ನೌ ಜಕಾರ್ತನೇ ಇದರ ಕ್ಯಾಪಿಟಲ್ ಸಿಟಿ ಆಗಿರುತ್ತೆ. ಸೊ ಡೌನ್ ದ ಲೈನ್ ಮೇ ಬಿ ನೆಕ್ಸ್ಟ್ ಇಯರ್ ಅಥವಾ ಕೆಲವು ದಿನಗಳ ನಂತರ ಸೊ ಅದು ಬೋರ್ನಿಯೋದಲ್ಲಿ ಬರ್ತಕ್ಕಂಥ ನುಸಾಂತರ ಎನ್ನುವ ಪ್ರದೇಶಕ್ಕೆ ತನ್ನ ಕ್ಯಾಪಿಟಲ್ ಸಿಟಿಯನ್ನ ಶಿಫ್ಟ್ ಮಾಡ್ಕೊಳ್ಳುತ್ತೆ. ಸೊ ಈ ಜಾವಾದಲ್ಲಿ ಬರ್ತಕ್ಕಂಥ ಇಲ್ಲಿ ಬೋಗೋರ್ ಎನ್ನುವ ಪ್ರದೇಶವನ್ನ ನೀವೇನ್ ನೋಡ್ತಾ ಇದ್ದೀರಾ. ಸೊ ಈ ಪ್ರದೇಶದಲ್ಲಿ ಈಗ ಈ ಒಂದು ಸ್ಟಾರ್ಟ್ಅಪ್ ಫೆಸ್ಟಿವಲ್ 27ನೇ ತಾರೀಕು ಇನಾಗ್ರೇಟ್ ಆಗಿರುತ್ತೆ. ಸೊ ಈ ಒಂದು ಆಸಿಯನ್ ಇಂಡಿಯಾ ಸ್ಟಾರ್ಟ್ಅಪ್ ಫೆಸ್ಟಿವಲ್ ಮೊಟ್ಟ ಮೊದಲ ಬಾರಿಗೆ ಎಲ್ಲಿ ನಡೀತು ಅಂತ ಪ್ರಶ್ನೆ ಕೇಳಿದ್ರೆ ಇಂಡೋನೇಷಿಯಾದ ಬೋಗೋರ್ ಅಂತ ನಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಹಾಗಿದ್ರೆ ಈ ಒಂದು ಹಬ್ಬವನ್ನ ಯಾವ ಕಾರ್ಯಕ್ರಮದ ಅಡಿಯಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಆಸಿಯನ್ ಕಂಟ್ರೀಸ್ ಮತ್ತೆ ಭಾರತದ ನಡುವೆ ಒಂದು ಪ್ರೋಗ್ರಾಮ್ ಇರುತ್ತೆ. ಆ ಒಂದು ಕಾರ್ಯಕ್ರಮನ ನಾವೇನಂತ ಕರಿತೀವಿ ಅಂದ್ರೆ ಆಸಿಯನ್ ಇಂಡಿಯಾ ಸೈನ್ಸ್ ಟೆಕ್ನಾಲಜಿ ಅಂಡ್ ಇನೋವೇಷನ್ ಕೋಆಪರೇಷನ್ ಪ್ರೋಗ್ರಾಮ್ ಅಂತ ಕರಿತೀವಿ. ಅಂದ್ರೆ ಆಸಿಯನ್
ಭಾರತ ವಿಜ್ಞಾನ ತಂತ್ರಜ್ಞಾನ ಮತ್ತು ನಾವೀನ್ಯತೆಯ ಸಹಕಾರ ಕಾರ್ಯಕ್ರಮ ಅಂತ ಕರಿತೇವೆ. ಸೊ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಈ ಹಬ್ಬವನ್ನ ಕಂಡಕ್ಟ್ ಮಾಡ್ತಾರೆ. ಹಾಗಿದ್ರೆ ಈ ಒಂದು ಕಾರ್ಯಕ್ರಮವನ್ನ ಏರ್ಪಡಿಸಿರ್ತಕ್ಕಂತ ಎರಡು ವ್ಯವಸ್ಥೆಗಳು ಯಾವ್ದ್ಯಾವ್ದು ಅಂದ್ರೆ ಆಸಿಯನ್ ಕಮಿಟಿ ಆನ್ ಸೈನ್ಸ್ ಟೆಕ್ನಾಲಜಿ ಅಂಡ್ ಇನೋವೇಷನ್ ಮತ್ತು ಭಾರತ ದೇಶದ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂದ್ರೆ ಭಾರತ ದೇಶದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಮತ್ತು ಆಸಿಯಾಗೆ ಸಂಬಂಧಪಟ್ಟಿರ್ತಕ್ಕಂತ ವಿಜ್ಞಾನ ತಂತ್ರಜ್ಞಾನ ಆವಿಷ್ಕಾರ ಆಸಿಯನ್ ಸಮಿತಿ ಏನಿರುತ್ತೆ. ಸೊ ಇವರಿಬ್ಬರು ಒಟ್ಟಿಗೆ ಮಾಡಿರ್ತಕ್ಕಂತ ಒಂದು ಪ್ರೋಗ್ರಾಮ್ ಆಗಿರುತ್ತೆ. ಆ ಪ್ರೋಗ್ರಾಮ್ ನ ಅಡಿಯಲ್ಲಿ ಈಗ ಸ್ಟಾರ್ಟ್ ಅಪ್ ಫೆಸ್ಟಿವಲ್ ಅನ್ನ ಮಾಡ್ತಾ ಇದ್ದಾರೆ. ಈ ಒಂದು ಸ್ಟಾರ್ಟ್ ಅಪ್ ಫೆಸ್ಟಿವಲ್ ಇಲ್ಲಿ ನಾವು ಪ್ರಮುಖವಾಗಿ 4 ಕಾರ್ಯಕ್ರಮಗಳನ್ನ 4 ಈವೆಂಟ್ಸ್ ಅನ್ನ ನೋಡ್ಬೋದಾಗಿರುತ್ತೆ. ಸೊ ಮೊದಲನೇದು ಬಂದು ಎಕ್ಸಿಬಿಷನ್ ಆಗಿರುತ್ತೆ, ಅಂದ್ರೆ ಸ್ಟಾರ್ಟ್ ಅಪ್ ಗಳಿಗೆ ಸಂಬಂಧಪಟ್ಟಂತೆ ವಸ್ತು ಪ್ರದರ್ಶನವನ್ನ ಮಾಡ್ತಾರೆ. ಅದಾದ್ಮೇಲೆ ಸೆಮಿನಾರ್ ಮತ್ತೆ ಟಾಕ್ ಶೋ ಗಳನ್ನ ಮಾಡ್ತಾರೆ. ಅದಾದ್ಮೇಲೆ G2G ಮೀಟಿಂಗ್ ಅಂತ ಕರಿತೀವಿ, ಅಂದ್ರೆ ಗವರ್ಮೆಂಟ್ ಮತ್ತೆ ಗವರ್ಮೆಂಟ್ ಗಳ ನಡುವೆ ನಡೀತಕ್ಕಂತ ಒಂದು ಸಭೆ ಆಗಿರುತ್ತೆ. ಸೊ ಇನ್ನೊಂದನ್ನ ನಾವು B2B ಮೀಟಿಂಗ್ ಅಂತ ಕರಿತೇವೆ, ಅಂದ್ರೆ ಬಿಸ್ನೆಸ್ ಟು ಬಿಸ್ನೆಸ್ ಮೀಟಿಂಗ್ ಅಥವಾ ಸಭೆಗಳು ನಡೆಸ್ತಕ್ಕಂತ 4 ಪ್ರಮುಖ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಸೊ ನೆಕ್ಸ್ಟ್ ಕ್ವೆಶನ್ ನಮ್ಗೆ ಏನಕ್ಕೆ ಬರುತ್ತಂದ್ರೆ ಯಾಕೆ ಈ ರೀತಿಯ ಸ್ಟಾರ್ಟ್ ಅಪ್ ಫೆಸ್ಟಿವಲ್ ಅನ್ನ ಬೇರೆ ರಾಷ್ಟ್ರದಲ್ಲಿ ಮಾಡ್ತಾ ಇದ್ದಾರೆ. ಸೊ ಇದರ ಉದ್ದೇಶ ಏನು ಅಂದ್ರೆ ಟು ಪ್ರೊವೈಡ್ ಅ ಪ್ಲಾಟ್ಫಾರ್ಮ್ ಟು ಫರ್ದರ್ ಎಕ್ಸ್ಪ್ಯಾಂಡ್ ದಿ ನ್ಯಾಷನಲ್ ಸ್ಟಾರ್ಟ್ಅಪ್ ಇಕೋಸಿಸ್ಟಮ್ ಟು ದಿ ಗ್ಲೋಬಲ್ ನೆಟ್ವರ್ಕ್, ಅಂದ್ರೆ ಭಾರತ ದೇಶದ ಈ ಒಂದು ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆ ಏನಿದೆ ಇದನ್ನ ಜಾಗತಿಕವಾಗಿ ವಿಸ್ತರಣೆ ಮಾಡ್ತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. ಹಾಗಿದ್ರೆ ಈ ಒಂದು ಆಸಿಯನ್ ನಲ್ಲಿ ಬರ್ತಕ್ಕಂಥ 10 ನೇಷನ್ಸ್ ಯಾವ್ದ್ಯಾವ್ದು ಅಂತ ನಾವು ನೋಡೋದಾದ್ರೆ, ಸೊ ಸ್ಟಾರ್ಟಿಂಗ್ ಫ್ರಮ್ ಲೆಫ್ಟ್ ದಿಸ್ ಇಸ್ ಥೈಲ್ಯಾಂಡ್, ಸೊ ದಿಸ್ ಇಸ್ ನಂಬರ್ 1. ಅದಾದ್ಮೇಲೆ ಮಯನ್ಮಾರ್ ಇರುತ್ತೆ, 3ನೇದು ಬಂದು ಲಾವೋಸ್ ಆಗಿರುತ್ತೆ, 4ನೇದು ಕ್ಯಾಂಬೋಡಿಯಾ, 5ನೇದು ಸಿಂಗಪೂರ್, 6ನೇದು ವಿಯೆಟ್ನಾಂ, ಅದಾದ್ಮೇಲೆ 7ನೇದು ಇಂಡೋನೇಷಿಯಾ, ಮಲೇಷಿಯಾ 8ನೇದಾಗಿರುತ್ತೆ, ಅದಾದ್ಮೇಲೆ ಬ್ರುನಿ 9 ಆಗಿರುತ್ತೆ, ಮತ್ತೆ ಫಿಲಿಪೈನ್ಸ್ 10 ಆಗಿರುತ್ತೆ. ಸೊ ಈ 10 ರಾಷ್ಟ್ರಗಳು ಆಸಿಯನ್ ಗ್ರೂಪ್ ಅಲ್ಲಿ ಬರ್ತಕ್ಕಂಥ ರಾಷ್ಟ್ರಗಳಾಗಿರ್ತವೆ. ಸೊ ಮೊದಲ ಸ್ಟಾರ್ಟ್ ಅಪ್ ಹಬ್ಬವನ್ನ ಆಸಿಯನ್ ಭಾಗದಲ್ಲಿ ಇಂಡೋನೇಷಿಯಾದಲ್ಲಿ ಈಗ ನಡೆಸಲಾಗ್ತಾ ಇದೆ. ಸೊ ವಿತ್ ದಿಸ್ ವಿ ಕಮ್ ಟು ದಿ 4th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಉತ್ತರ ಪ್ರದೇಶ್ ಸೆಕೆಂಡ್ ಎಲಿಫೆಂಟ್ ರಿಸರ್ವ್. ಸೊ ಉತ್ತರ ಪ್ರದೇಶದಲ್ಲಿ ಈಗ ಆನೆಗಳನ್ನ ಸಂರಕ್ಷಣೆ ಮಾಡ್ಲಿಕ್ಕೆ 2ನೇ ಆನೆ ಮೀಸಲು ಪ್ರದೇಶವನ್ನ ಡಿಕ್ಲೇರ್ ಮಾಡಿರ್ತಾರೆ. ಸೊ ಇದಿನ್ನು ಅಫಿಷಿಯಲಿ ನೋಟಿಫಿಕೇಶನ್ ಆಗಬೇಕು, ಬಟ್ ಸರ್ಕಾರದಿಂದ ಅದಕ್ಕೆ ಈಗ ಅಧಿಕೃತವಾಗಿ ಆ ಒಂದು ಪ್ರದೇಶವನ್ನ ಅನೌನ್ಸ್ ಮಾಡಿರ್ತಾರೆ. ಸೊ ಈ ಒಂದು ಎಲಿಫೆಂಟ್ ರಿಸರ್ವ್ ಏನಿದೆ, ಸೊ ಇದು ಉತ್ತರ ಪ್ರದೇಶದ ಮ್ಯಾಪ್ ಆಗಿರುತ್ತೆ. ಉತ್ತರ ಪ್ರದೇಶದಲ್ಲಿ ನೀವು ಇಲ್ಲಿ ಫಿಲಿಬಿಟ್ ಅಂತ ನೋಡ್ತೀವಿ, ಅದಾದ್ಮೇಲೆ ಲಖೀಂಪುರ್ ಕೇರಿ ಅಂತ ನಾವು ನೋಡ್ತೇವೆ. ಸೊ ಇದು ಮೇಜರ್ ಆಗಿ ಈ ಒಂದು ಎಲಿಫೆಂಟ್ ರಿಸರ್ವ್ ಏನಿದೆ ಇದು ಲಖೀಂಪುರ್ ಕೇರಿ. ಸೊ ಲಖೀಂಪುರ್ ಕೇರಿನ ನಾವು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಇಲ್ಲಿ ಬರುತ್ತೆ ಲಖೀಂಪುರ್ ಕೇರಿ ಅಂತಕ್ಕಂತ ಒಂದು ಪ್ರದೇಶ ಬರುತ್ತೆ. ಸೊ ಈ ಒಂದು ಕೇರಿ ಡಿಸ್ಟ್ರಿಕ್ಟ್ ಅಲ್ಲಿ ಬರ್ತಕ್ಕಂತ ಲಖೀಂಪುರ್ ಏನಿದೆ, ಸೊ ಈ ಪ್ರದೇಶಕ್ಕೆ ಸೇರಿರ್ತಕ್ಕಂತ ಆನೆ ಮೀಸಲು ಪ್ರದೇಶ ಆಗಿರುತ್ತೆ. ಬಟ್ ಆದರೂ ಕೂಡ ಇದು ಬೇರೆ ಜಿಲ್ಲೆಗಳಿಗೂ ಕೂಡ ಸ್ಪ್ರೆಡ್ ಆಗಿರುತ್ತೆ, ಬಟ್ ಮೇಜರ್ ಆಗಿರತಕ್ಕಂಥದ್ದು ಲಖೀಂಪುರ್ ಅಲ್ಲಿ ಇರುತ್ತೆ. ಸೊ ಆ ಒಂದು ಕಾರಣಕ್ಕಾಗಿ ನಾವು ಇಲ್ಲಿ ಲಖೀಂಪುರ್ ಬಗ್ಗೆ ತಿಳ್ಕೊಳ್ಬೇಕಾಗಿರುತ್ತೆ. ಸೊ ಯೂನಿಯನ್ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಹ್ಯಾಸ್ ಗಿವನ್ ಇಟ್ಸ್ ನಾಟ್ ಟು ಸೆಟ್ ಅಪ್ ತೆರೈ ಎಲಿಫೆಂಟ್ ರಿಸರ್ವ್ ಇನ್ ಲಖೀಪುರ್ ಕೇರಿ ಡಿಸ್ಟ್ರಿಕ್ಟ್ ಆಫ್ ಉತ್ತರ ಪ್ರದೇಶ್. ಸೊ ಈ ಒಂದು ನಮ್ಮ ಒಂದು ಕೇಂದ್ರ ಸಚಿವಾಲಯ ಏನಿದೆ, ಅಂದ್ರೆ ಪರಿಸರ ಮತ್ತು ಅರಣ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಚಿವಾಲಯ ಏನಿದೆ, ಇದು ಉತ್ತರ ಪ್ರದೇಶದ ಲಖೀಂಪುರ್ ಕೇರಿ ಜಿಲ್ಲೆಯ ತೆರಾಯ್ ಆನೆ ಮೀಸಲು, ಸೊ ಈ ಒಂದು ಆನೆ ಮೀಸಲನ್ನ ನಾವು ತೆರಾಯ್ ಆನೆ ಮೀಸಲು ಅಂತ ಕರಿತೇವೆ. ಸೊ ಈ ಒಂದು ಆನೆ ಮೀಸಲನ್ನ ಸ್ಥಾಪನೆ ಮಾಡ್ಲಿಕ್ಕೆ ಈಗ ಕೇಂದ್ರ ಸರ್ಕಾರದಿಂದ ಒಪ್ಪಿಗೆ ಬಂದಿರುತ್ತೆ. ಹಾಗಿದ್ರೆ ಸೊ ಇದು ಅಫಿಷಿಯಲಿ ಪಟ್ಟಿಗೆ ಆಡ್ ಆದ ನಂತರ ಭಾರತ ದೇಶದಲ್ಲಿ ಒಟ್ಟು 33 ಎಲಿಫೆಂಟ್ ರಿಸರ್ವ್ಸ್ ಇರ್ತವೆ, ಅಂದ್ರೆ 33 ಆನೆಗಳ ಸಂರಕ್ಷಿತ ಪ್ರದೇಶಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಬಟ್ ಉತ್ತರ ಪ್ರದೇಶದಲ್ಲಿ ಇದು 2ನೇ ಆನೆಗಳ ಮೀಸಲು ಪ್ರದೇಶವಾಗಿರುತ್ತೆ. ಹಾಗಿದ್ರೆ ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನು ಅಂದ್ರೆ ನೇಮ್ ದಿ ಎಲಿಫೆಂಟ್ ರಿಸರ್ವ್ ಆರ್ ರಿಸರ್ವ್ಸ್ ಇನ್ ಕರ್ನಾಟಕ. ಕರ್ನಾಟಕದಲ್ಲಿರ್ತಕ್ಕಂಥ ಆನೆ ಮೀಸಲು ಪ್ರದೇಶಗಳು ಯಾವುದು ಅಥವಾ ಯಾವುವು ಅನ್ನೋದನ್ನ ನೀವು ನಮ್ಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ದಿ ಫಸ್ಟ್ ಎಲಿಫೆಂಟ್ ರಿಸರ್ವ್, ಸೊ ನಾನು ಹೇಳಿದೆ ಈ ಒಂದು ಎಲಿಫೆಂಟ್ ರಿಸರ್ವ್ ಈಗ ಡಿಕ್ಲೇರ್ ಆಗಿರ್ತಕ್ಕಂಥದ್ದು 2ನೇ ಎಲಿಫೆಂಟ್ ರಿಸರ್ವ್ ಆಗಿರುತ್ತೆ. ಹಾಗಿದ್ರೆ ಇದಕ್ಕಿಂತ ಮುಂಚೆ ಉತ್ತರ ಪ್ರದೇಶದಲ್ಲಿ ಇದ್ದಂತಹ ಆನೆ ಮೀಸಲು ಪ್ರದೇಶ ಯಾವುದು ಅಂದ್ರೆ ಶಿವಾಲಿಕ್ ಇನ್ ಶರಣಪುರ್ ಅಂಡ್ ಬಿಜ್ನೋರ್ ಡಿಸ್ಟ್ರಿಕ್ಟ್ ಇನ್ 2019. ಸೊ 2009ರಲ್ಲಿ ಉತ್ತರ ಪ್ರದೇಶದಲ್ಲಿ ಸಹಾರನ್ಪುರ ಮತ್ತೆ ಬಿಜ್ನೋರ್ 2 ಜಿಲ್ಲೆಗಳಲ್ಲಿ ಆವರಿಸಿರ್ತಕ್ಕಂತ ಒಂದು ಆನೆ ಮೀಸಲು ಪ್ರದೇಶವನ್ನ 2009ರಲ್ಲಿ ಅಧಿಸೂಚನೆ ಮಾಡಲಾಗಿತ್ತು. ಸೊ ಇವಾಗ 2ನೇ ಮೀಸಲು ಪ್ರದೇಶವನ್ನ ಈಗ ಡಿಕ್ಲೇರ್ ಮಾಡಿರ್ತಾರೆ. ಹಾಗಿದ್ರೆ ಈಗ ಡಿಕ್ಲೇರ್ ಆಗಿರ್ತಕ್ಕಂತ ಮೀಸಲು ಪ್ರದೇಶ ಏನಿದೆ, ದಿಸ್ ಈಸ್ ಅರೌಂಡ್ 3049 ಕಿಲೋಮೀಟರ್ಸ್
ಇರುತ್ತೆ, ಸ್ಕ್ವೇರ್ ಕಿಲೋಮೀಟರ್ಸ್ ಇರುತ್ತೆ, ಅಂದ್ರೆ 3049 ಚದರ ಕಿಲೋಮೀಟರ್ಗಳಿರುತ್ತೆ. ಸೊ ಇದು ಬೇರೆ ಬೇರೆ ಫಾರೆಸ್ಟ್ ಗಳನ್ನ ಕವರ್ ಮಾಡಿ ಆಗಿರ್ತಕ್ಕಂತ ಒಂದು ರಿಸರ್ವ್ ಆಗಿರುತ್ತೆ. ಸೊ ಇದರಲ್ಲಿ ಬರ್ತಕ್ಕಂತ ಪ್ರಮುಖವಾದ ರಿಸರ್ವ್ಸ್ ಯಾವ್ದ್ಯಾವ್ದು ಅಂತ ನಾವು ನೋಡೋದಾದ್ರೆ, ಫಿಲಿಬೆಟ್ ಟೈಗರ್ ರಿಸರ್ವ್ ಕೂಡ ಇದರಲ್ಲೇ ಇರುತ್ತೆ. ಅದಾದ್ಮೇಲೆ ದುಧ್ವಾ ನ್ಯಾಷನಲ್ ಪಾರ್ಕ್ ಅನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಅದಾದ್ಮೇಲೆ ಕಿಶನ್ಪುರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂದ್ರೆ ವನ್ಯಜೀವಿ ಅಭಯಾರಣ್ಯ, ಅದಾದ್ಮೇಲೆ ಕತರ್ನಿಯಾ ಘಾಟ್ ವನ್ಯಜೀವಿ ಅಭಯಾರಣ್ಯವನ್ನು ಇಲ್ಲಿ ನೋಡ್ಬೋದಾಗಿರುತ್ತೆ. ಅದಾದ್ಮೇಲೆ ದುಧ್ವಾ ಬಫರ್ ವಲಯ ಅಥವಾ ದುಧ್ವಾ ಬಫರ್ ಝೋನ್ ಅಂತ ನಾವೇನ್ ಕರಿತೇವೆ. ಸೊ ಇವೆಲ್ಲ ಈ ಒಂದು ಕೇರಿ ಫಾರೆಸ್ಟ್ ಅಥವಾ ಸೌತ್ ಕೇರಿ ಫಾರೆಸ್ಟ್ ನ ಕೆಲವು ಭಾಗಗಳು ಎಲ್ಲ ಸೇರ್ಕೊಂಡು ಸೊ ಈ ಒಂದು ಆನೆ ಮೀಸಲು ಪ್ರದೇಶವಾಗಿ ಈಗ ಉತ್ತರ ಪ್ರದೇಶ ಡಿಕ್ಲೇರ್ ಮಾಡಿರುತ್ತೆ. ಅದನ್ನ ಕೇಂದ್ರ ಸಚಿವಾಲಯ ಕೂಡ ಅಂಗೀಕಾರವನ್ನ ತಿಳಿಸಿರುತ್ತೆ. ಸೊ ವಿತ್ ದಿಸ್ ವಿ ಕಮ್ ಟು ದಿ ಫಿಫ್ತ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ WHO ಗ್ಲೋಬಲ್ ಟಿಬಿ ರಿಪೋರ್ಟ್. ಸೊ WHO ವತಿಯಿಂದ ಟ್ಯೂಬರ್ಕ್ಯುಲೋಸಿಸ್ ಅಥವಾ ಕ್ಷಯ ರೋಗ ಅಂತ ನಾವೇನ್ ಕರಿತೇವೆ. ಸೊ ಇದರ ಬಗ್ಗೆ 2022ನೇ ಸಾಲಿಗೆ ಸಂಬಂಧಪಟ್ಟಂತಹ ಒಂದು ವರದಿಯನ್ನ ರಿಲೀಸ್ ಮಾಡಿರ್ತಾರೆ. ಸೊ ಈ ಒಂದು ವರದಿಯಲ್ಲಿ ನಮ್ಮ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯ ಏನು ಅಂದ್ರೆ, ಜಾಗತಿಕವಾಗಿ ಟಿಬಿ ಅಂತಕ್ಕಂಥದ್ದು ಎಷ್ಟು ರೆಡ್ಯೂಸ್ ಆಗಿದೆ ಮತ್ತು ಭಾರತ ದೇಶದಲ್ಲಿ ಟಿಬಿ ಎಷ್ಟು ರೆಡ್ಯೂಸ್ ಆಗಿದೆ ಅನ್ನೋದನ್ನ ತಿಳ್ಕೊಳ್ಬೇಕು. ಸೊ ಈ ಒಂದು ವರದಿಯನ್ನ ಕೊಟ್ಟಿರ್ತಕ್ಕಂಥವ್ರು ವಿಶ್ವ ಆರೋಗ್ಯ ಸಂಸ್ಥೆ ವತಿಯಿಂದ ಕೊಟ್ಟಿರ್ತಾರೆ. ಸೊ ಈ ರಿಪೋರ್ಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಗ್ಲೋಬಲ್ ಟಿಬಿ ರಿಪೋರ್ಟ್ 2022 ಅಥವಾ ಜಾಗತಿಕ ಕ್ಷಯ ರೋಗ ವರದಿ 2022 ಅಂತ ಕರಿತೇವೆ. ಹಾಗಿದ್ರೆ ಈ ಒಂದು ವರದಿಯ ಪ್ರಕಾರ 2021ನೇ ಸಾಲಿನಲ್ಲಿ ಭಾರತ ದೇಶದಲ್ಲಿ ಇನ್ಸಿಡೆನ್ಸಸ್ ಆಫ್ ಟಿಬಿ ಅಂದ್ರೆ ಕ್ಷಯ ರೋಗ ಎಷ್ಟು ಜನ ಪಾಪ್ಯುಲೇಷನ್ಗೆ ಬಂದಿದೆ ಅಂತಕ್ಕಂತ ಒಂದು ವರದಿಯನ್ನ ಕೊಟ್ಟಿರ್ತಾರೆ. ಸೊ 1 ಲಕ್ಷ ಪಾಪ್ಯುಲೇಷನ್ ಇದ್ರೆ ಅಂದ್ರೆ 1 ಲ್ಯಾಕ್ ಪಾಪ್ಯುಲೇಷನ್ ಅಥವಾ ಜನಸಂಖ್ಯೆ ಇದ್ರೆ 2021ನೇ ಸಾಲಿನಲ್ಲಿ ಭಾರತ ದೇಶದಲ್ಲಿ 210 ಜನಕ್ಕೆ ಟಿಬಿ ಕಾಯಿಲೆ ಬಂದಿರುತ್ತೆ. ಸೊ ರಿಮೆಂಬರ್ ದಿಸ್, 1 ಲ್ಯಾಕ್ ಪಾಪ್ಯುಲೇಷನ್ಗೆ 210 ಜನಕ್ಕೆ ಟಿಬಿ ಕಾಯಿಲೆ ಬಂದಿರುತ್ತೆ. ಅದೇ 2015ರಲ್ಲಿ ನಾನು ಇಷ್ಟೊತ್ತು ಹೇಳಿದ್ದು 2021ರಲ್ಲಿ ಬಿಫೋರ್ ದಿಸ್ ಅಂದ್ರೆ 2015ನೇ ಸಾಲಿನಲ್ಲಿ 1 ಲಕ್ಷ ಪಾಪ್ಯುಲೇಷನ್ಗೆ 256 ಜನಕ್ಕೆ ಅಂದ್ರೆ ಈಗ ಎಷ್ಟು ಜನಕ್ಕೆ ಬರ್ತಾ ಇದೆಯೋ ಅದಕ್ಕಿಂತ ಜಾಸ್ತಿ ಜನಕ್ಕೆ ಈ ಒಂದು ಕಾಯಿಲೆ ಬರ್ತಾ ಇತ್ತು. ಹಾಗಿದ್ರೆ ಭಾರತ ದೇಶದಲ್ಲಿ ಟಿಬಿ ಎಷ್ಟು ಪರ್ಸೆಂಟೇಜ್ ಡಿಕ್ಲೈನ್ ಆಗಿದೆ ಅಂದ್ರೆ 18%, 18% ಡಿಕ್ಲೈನ್ ಆಗಿರೋದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಬಟ್ ಜಾಗತಿಕವಾಗಿ ಅಂದ್ರೆ ಗ್ಲೋಬಲಿ ಟಿಬಿ ಎಷ್ಟು ಡಿಕ್ರೀಸ್ ಆಗಿದೆ ಅಂದ್ರೆ 11% ಡಿಕ್ರೀಸ್ ಆಗಿರುತ್ತೆ. ಸೊ ಗ್ಲೋಬಲಿ ಜಾಗತಿಕ ಸರಾಸರಿಯನ್ನ ತೆಗೆದುಕೊಂಡರೆ ಭಾರತ ದೇಶದಲ್ಲಿ ಕ್ಷಯ ರೋಗ ರೆಡ್ಯೂಸ್ ಆಗ್ತಾ ಇರ್ತಕ್ಕಂಥದ್ದು ಇನ್ನೂ ಜಾಸ್ತಿ ಪರ್ಸೆಂಟೇಜ್ ಆಗಿರುತ್ತೆ. ಅಂದ್ರೆ ವಿ ಆರ್ ಡೂಯಿಂಗ್ ಬೆಟರ್ ಇನ್ ಟರ್ಮ್ಸ್ ಆಫ್ ರೆಡ್ಯೂಸಿಂಗ್ ಟಿಬಿ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದಾಗಿರುತ್ತೆ. ಹಾಗಿದ್ರೆ ಟಿಬಿಯನ್ನ ರೆಡ್ಯೂಸ್ ಮಾಡ್ತಕ್ಕಂತ ರಾಷ್ಟ್ರಗಳಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂದ್ರೆ 36ನೇ ಸ್ಥಾನದಲ್ಲಿದೆ. ಅಂದ್ರೆ ಜಾಸ್ತಿ ರ್ಯಾಂಕಿಂಗ್ ಇದ್ರೆ ಸೊ ಅಲ್ಲಿ ಇನ್ಸಿಡೆನ್ಸಸ್ ಆಫ್ ಟಿಬಿ ಜಾಸ್ತಿ ಇರುತ್ತೆ. ಎಷ್ಟು ಕಡಿಮೆ ಬರ್ತಾ ಇರುತ್ತೋ ಸೊ ಅಷ್ಟು ಬೆಟರ್ ರ್ಯಾಂಕಿಂಗ್ ಆಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಭಾರತ 36ನೇ ಸ್ಥಾನವನ್ನ ಪಡೆದುಕೊಂಡಿರುತ್ತೆ. ಸೊ ಯಾಕೆ ಭಾರತದಲ್ಲಿ ಟಿಬಿ ಕಡಿಮೆ ಆಗಿದೆ ಅಂದ್ರೆ, ಸೊ ಸರ್ಕಾರದಿಂದ ಟಿಬಿಯನ್ನ ಕಡಿಮೆ ಮಾಡ್ಲಿಕ್ಕೆ ಸಾಕಷ್ಟು ಒಂದು ಕಾರ್ಯಕ್ರಮಗಳನ್ನ ಮಾಡಿರ್ತಾರೆ. ಆ ಕಾರ್ಯಕ್ರಮಗಳಲ್ಲಿ ಕೆಲವೊಂದನ್ನ ನಾವು ನೇಮ್ ಮಾಡೋದಾದ್ರೆ ನಿಕ್ಷಯ್ ಪೋಷಣ್ ಯೋಜನಾ ಅನ್ನೋದನ್ನ ಸ್ಟಾರ್ಟ್ ಮಾಡಿರ್ತಾರೆ. ಈ ಒಂದು ನಿಕ್ಷಯ್ ಪೋಷಣ ಯೋಜನೆಯಲ್ಲಿ ಟಿಬಿ ಬಂದಿರ್ತಕ್ಕಂಥವ್ರಿಗೆ ನ್ಯೂಟ್ರಿಷನಲ್ ಸಪೋರ್ಟ್ ಅಂದ್ರೆ ಪೌಷ್ಟಿಕಾಂಶದ ಬೆಂಬಲವನ್ನ ಒದಗಿಸ್ತಕ್ಕಂಥದ್ದು. ಇದ್ರ ಜೊತೆಗೆ ಇತ್ತೀಚೆಗೆ ನಿಕ್ಷಯ್ ಮಿತ್ರ ಅನ್ನೋದನ್ನ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ನಿಕ್ಷಯ್ ಮಿತ್ರ ಅಂದ್ರೆ ಸೊ ಟಿಬಿ ಬಂದಿರ್ತಕ್ಕಂಥ ರೋಗಿಗಳನ್ನ ದತ್ತು ತೆಗೆದುಕೊಳ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಈ ಎಲ್ಲಾ ಕಾರಣಗಳಿಂದ ಟಿಬಿ ಭಾರತದಲ್ಲಿ ಕಡಿಮೆ ಆಗಿರುತ್ತೆ. ಅದ್ರ ಜೊತೆಗೆ ಟಿಬಿ ಬಂದಿರ್ತಕ್ಕಂಥ ವ್ಯಕ್ತಿಗಳನ್ನ ಇರ್ತಾರೆ. ಸೊ ಅವ್ರಿಗೆ ಮೆಡಿಸಿನಲ್ ಸಪೋರ್ಟ್ ಮತ್ತೆ ನ್ಯೂಟ್ರಿಷನಲ್ ಸಪೋರ್ಟ್, ಅವ್ರಿಗೆ ಬೇಕಾಗಿರ್ತಕ್ಕಂಥ ಚಿಕಿತ್ಸೆ ಮತ್ತು ಪೌಷ್ಟಿಕಾಂಶ ಇವೆರಡನ್ನ ಒದಗಿಸ್ಲಿಕ್ಕೆ ಒಂದು ಅಭಿಯಾನವನ್ನ ಕೂಡ ಭಾರತದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಆ ಒಂದು ಅಭಿಯಾನವನ್ನ ನಾವು ಪ್ರಧಾನ ಮಂತ್ರಿ ಟಿಬಿ ಮುಕ್ತ ಭಾರತ್ ಅಭಿಯಾನ್ ಅಂತ ಕರಿತೇವೆ. ಸೊ ಇದನ್ನ ಸೆಪ್ಟೆಂಬರ್ 2022ರಲ್ಲಿ ಲಾಂಚ್ ಮಾಡಲಾಗಿರುತ್ತೆ. ಸೊ ಇದೊಂದು ಕಮ್ಯುನಿಟಿ ಪಾರ್ಟಿಸಿಪೇಟಿವ್ ಪ್ರೋಗ್ರಾಮ್ ಆಗಿರುತ್ತೆ. ಅಂದ್ರೆ ಯಾರು ಬೇಕಾದ್ರೂ ಈ ಒಂದು ಅಭಿಯಾನದಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸೊ ಈ ಒಂದು ಕಾಸ್ಗೆ ಕಾಂಟ್ರಿಬ್ಯೂಟ್ ಮಾಡಬಹುದಾಗಿರುತ್ತೆ. ಸೊ ಇದನ್ನ ಪ್ರಧಾನ ಮಂತ್ರಿ ಕ್ಷಯ ರೋಗ ಮುಕ್ತ ಭಾರತ್ ಅಭಿಯಾನ ಅಂತ ಕರಿತೇವೆ. ಸೊ ಈ ಎಲ್ಲಾ ಅಭಿಯಾನಗಳ ಕಾರಣದಿಂದ ಭಾರತ ದೇಶದಲ್ಲಿ ಟಿಬಿ ಕಡಿಮೆ ಆಗಿರೋದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ವಿ ಕಮ್ ಟು ದಿ 6th ಆರ್ಟಿಕಲ್. ದಿಸ್ ಇಸ್ ಅಬೌಟ್ BRO ಅಂದ್ರೆ ಬಾರ್ಡರ್ ರೋಡ್ ಆರ್ಗನೈಸೇಷನ್ಸ್ ಅಂತ ನಾವೇನ್ ಕರಿತೇವೆ. ಸೊ ಇವರು 3 ಪ್ರಾಜೆಕ್ಟ್ಸ್ ಅನ್ನ ಮಾಡಿರ್ತಾರೆ. ಈ 3 ಪ್ರಾಜೆಕ್ಟ್ಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಪ್ರಾಜೆಕ್ಟ್ ದಂತಕ್,
ಪ್ರಾಜೆಕ್ಟ್ ವರ್ತಕ್ ಮತ್ತೆ ಪ್ರಾಜೆಕ್ಟ್ ಉದಯಕ್ ಅಂತ ಕರಿತೇವೆ. ಸೊ ಈ ಮೂರು ಪ್ರಾಜೆಕ್ಟ್ಸ್ ಗಳು ಯಾವುದರ ಭಾಗವಾಗಿರುತ್ತಂದ್ರೆ ಸ್ಪೆಷಲ್ ಕ್ಯಾಂಪೇನ್ 2.0 ಆನ್ ಕ್ಲೆನ್ಲಿನೆಸ್, ಅಂದ್ರೆ ಸ್ವಚ್ಛತೆಗೆ ಸಂಬಂಧಪಟ್ಟಿರ್ತಕ್ಕಂತ ವಿಶೇಷ ಅಭಿಯಾನ 2.0ಯ ಭಾಗವಾಗಿ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಏನಿರುತ್ತೆ ಇದು ರಸ್ತೆಗಳನ್ನ ನಿರ್ಮಾಣ ಮಾಡಿರುತ್ತೆ. ಸೊ ರಸ್ತೆಗಳ ನಿರ್ಮಾಣಕ್ಕೂ ಸ್ವಚ್ಛತೆ ಅಥವಾ ಕ್ಲೆನ್ಲಿನೆಸ್ಗೂ ಏನ್ ಸಂಬಂಧ ಅಂದ್ರೆ ಇವರು ಶ್ರೆಡೆಡ್ ಪ್ಲಾಸ್ಟಿಕ್ ಅಂದ್ರೆ ಪ್ಲಾಸ್ಟಿಕ್ ಉತ್ಪನ್ನಗಳನ್ನ ತಯಾರು ಮಾಡುವಾಗ ವೇಸ್ಟ್ ಆಗಿ ಬರ್ತಕ್ಕಂಥ ಪ್ಲಾಸ್ಟಿಕ್ ಏನಿರುತ್ತೆ ಅದನ್ನ ಉಪಯೋಗಿಸ್ಕೊಂಡು ರಸ್ತೆಗಳನ್ನ ನಿರ್ಮಾಣ ಮಾಡಿರ್ತಾರೆ. ಸೊ ಆ ಒಂದು ಕಾರಣಕ್ಕಾಗಿ ಇದನ್ನ ಸ್ಪೆಷಲ್ ಕ್ಯಾಂಪೇನ್ 2.0 ಆನ್ ಕ್ಲೆನ್ಲಿನೆಸ್ ಅಂತ ಕರಿತೇವೆ. ಸೊ ಇದರ ಪ್ರಕಾರ ಅಂದ್ರೆ ಈ ಒಂದು ಪ್ಲಾಸ್ಟಿಕ್ ನಿಂದ ರಸ್ತೆಗಳನ್ನ ನಿರ್ಮಾಣ ಮಾಡ್ತಕ್ಕಂತ ಒಂದು ಯೋಜನೆಯ ಪ್ರಕಾರ 3 ಪ್ರಮುಖ ಯೋಜನೆಗಳನ್ನ ಈಗ ಕಂಪ್ಲೀಟ್ ಮಾಡಿರ್ತಾರೆ. ಆ 3 ಪ್ರಮುಖ ಯೋಜನೆಗಳಲ್ಲಿ ಒಂದನೇದನ್ನ ನಾವು ಪ್ರಾಜೆಕ್ಟ್ ದಂತಕ್ ಅಂತ ಕರಿತೇವೆ. ಪ್ರಾಜೆಕ್ಟ್ ದಂತಕ್ ಯಾವ ಪ್ರದೇಶದಲ್ಲಿ ಮಾಡಿರ್ತಾರೆ ಅಂದ್ರೆ ಭೂತಾನ್ ಅಲ್ಲಿ ಮಾಡಿರ್ತಕ್ಕಂತ ಒಂದು ರಸ್ತೆಗ ನಿರ್ಮಾಣ ಆಗಿರುತ್ತೆ. ಸೊ 4.5 ಕಿಲೋಮೀಟರ್ ರಸ್ತೆಯನ್ನ ನಿರ್ಮಾಣ ಮಾಡಿರ್ತಾರೆ. ಸೊ ಎರಡನೇದನ್ನ ನಾವು ಪ್ರಾಜೆಕ್ಟ್ ವರ್ತಕ್ ಅಂತ ಕರಿತೇವೆ. ಸೊ ಮೂರನೇದನ್ನ ನಾವು ಪ್ರಾಜೆಕ್ಟ್ ಉದಯಕ್ ಅಂತ ಕರಿತೇವೆ. ಸೊ ಈ ಪ್ರಾಜೆಕ್ಟ್ ವರ್ತಕ್ ಮತ್ತೆ ಪ್ರಾಜೆಕ್ಟ್ ಉದಯಕ್ ಏನಿದೆ ಸೊ ಇವೆರಡನ್ನು ಅರುಣಾಚಲ ಪ್ರದೇಶದಲ್ಲಿ ಕಂಡಕ್ಟ್ ಮಾಡಿರ್ತಕ್ಕಂತ ಯೋಜನೆಗಳಾಗಿರುತ್ತೆ. ಸೊ ಇದಕ್ಕಿಂತ ಮುಂಚೆ ಇದೇ ರೀತಿಯ ಯೋಜನೆಗಳನ್ನ ಕೂಡ ಮಾಡಿದ್ರು. ಸೊ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಮಿಜೋರಾಂ ಅಲ್ಲಿ ಪ್ರಾಜೆಕ್ಟ್ ಪುಷ್ಪಕ್ ಅಂತ ಮಾಡಿದ್ರು. ಅದಾದ್ಮೇಲೆ ಅರುಣಾಚಲ್ ಪ್ರದೇಶದಲ್ಲಿ ಪ್ರಾಜೆಕ್ಟ್ ಅರುಣಕ್ ಅಂತ ಕೂಡ ಈ ಮುಂದೆ ಈ ಒಂದು ಬಾರ್ಡರ್ ರೋಡ್ ಆರ್ಗನೈಸೇಷನ್ ಪ್ರಕಾರ ಮಾಡಿರ್ತಾರೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 7th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಎಕ್ಸಸೈಸ್ ಗರುಡ 7. ಸೊ ಇದನ್ನ ನಾವು ಗರುಡ ಅಭ್ಯಾಸ 7 ಅಂತ ಕರಿತೇವೆ. ಸೊ ಇದು ಯಾವ ಯಾವ ರಾಷ್ಟ್ರಗಳಲ್ಲಿ ಅಥವಾ ಎಲ್ಲಿ ಪ್ರಮುಖವಾಗಿ ನಡೀತಾ ಇದೆ ಅಂದ್ರೆ ಸೊ ಇದು ರಾಜಸ್ಥಾನದಲ್ಲಿ ನಡೀತಾ ಇರ್ತಕ್ಕಂತ ಒಂದು ಅಭ್ಯಾಸವಾಗಿರುತ್ತೆ. ಸೊ ಈ ಒಂದು ಅಭ್ಯಾಸದ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂತ ನಮ್ಮ ಒಂದು ಯೂನಿಟ್ ಯಾವುದು ಅಂದ್ರೆ ಇಂಡಿಯನ್ ಏರ್ ಫೋರ್ಸ್ ಅಥವಾ ಭಾರತೀಯ ವಾಯುಪಡೆ ಪಾಲ್ಗೊಳ್ತಕ್ಕಂತ ಒಂದು ಅಭ್ಯಾಸ ಇದಾಗಿರುತ್ತೆ. ಸೊ ಈ ಒಂದು ಗರುಡ 7 ಅಂತ ಏನ್ ಕರಿತೇವೆ ಇದು ಭಾರತ ಮತ್ತು ಫ್ರಾನ್ಸ್ ಎರಡೂ ರಾಷ್ಟ್ರಗಳ ನಡುವೆ ನಡೀತಕ್ಕಂತ ಒಂದು ಅಭ್ಯಾಸ ಆಗಿರುತ್ತೆ. ಸೊ ಭಾರತ ದೇಶದಿಂದ ಇಂಡಿಯನ್ ಏರ್ ಫೋರ್ಸ್ ಅಥವಾ ಭಾರತೀಯ ವಾಯುಪಡೆ ಮತ್ತೆ ಫ್ರಾನ್ಸ್ ನಿಂದ ಫ್ರೆಂಚ್ ಏರ್ ಅಂಡ್ ಸ್ಪೇಸ್ ಫೋರ್ಸಸ್ ಅಂತ ನಾವೇನ್ ಕರಿತೇವೆ ಅಂದ್ರೆ ಫ್ರೆಂಚ್ ವಾಯು ಮತ್ತು ಬಾಹ್ಯಾಕಾಶ ಪಡೆ ಸ್ಪೇಸ್ ಫೋರ್ಸಸ್ ಅಂತ ನಾವೇನ್ ಕರಿತೇವೆ. ಸೊ ಈ ಇಬ್ಬರ ನಡುವೆ ನಡೀತಕ್ಕಂತ ಒಂದು ಬೈಲ್ಯಾಟ್ರಲ್ ಅಥವಾ ದ್ವಿಪಕ್ಷೀಯ ಅಭ್ಯಾಸ ಆಗಿರುತ್ತೆ. ಈ ಒಂದು ಅಭ್ಯಾಸ ಇದೇ ತಿಂಗಳು ಮತ್ತು ಮುಂದಿನ ತಿಂಗಳು ಏನೋ ಏರ್ ಫೋರ್ಸ್ ಸ್ಟೇಷನ್ ಜೋಧ್ಪುರ್ ಅಂದ್ರೆ ರಾಜಸ್ಥಾನದ ಜೋಧ್ಪುರ್ ನಲ್ಲಿರ್ತಕ್ಕಂತ ಏರ್ ಫೋರ್ಸ್ ಸ್ಟೇಷನ್ ಅಲ್ಲಿ ನಡೆಯುತ್ತೆ. ಸೊ ಫ್ರೆಂಚ್ ಏರ್ ಫೋರ್ಸ್ ಸ್ಪೇಸ್ ಫೋರ್ಸ್ ನಿಂದ ಯಾವ ಯಾವ ಎಕ್ವಿಪ್ಮೆಂಟ್ಸ್ ಅಥವಾ ಯುದ್ಧ ನೌಕೆಗಳು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾವಂದ್ರೆ ರಫೇಲ್. ಸೊ ರಫೇಲ್ ಬಗ್ಗೆ ನಾವು ಸಾಕಷ್ಟು ಕೇಳಿರ್ತೀರಾ. ಇಟ್ ವಾಸ್ ಇನ್ ಬಿಗ್ ನ್ಯೂಸ್ ಡ್ಯೂ ಟು ಲಾಟ್ ಆಫ್ ಸ್ಕ್ಯಾಮ್ಸ್ ರಿಲೇಟೆಡ್ ಟು ದಿಸ್. ಸೊ ರಫೇಲ್ ಗೆ ಸಂಬಂಧಪಟ್ಟಂತಹ ಏರ್ ಕ್ರಾಫ್ಟ್ ಅನ್ನ ಫ್ರಾನ್ಸ್ ವತಿಯಿಂದ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿಸ್ತಾ ಇದ್ದಾರೆ. ಅದಾದ್ಮೇಲೆ ಮಲ್ಟಿ ರೋಲ್ ಟ್ಯಾಂಕರ್ ಟ್ರಾನ್ಸ್ಪೋರ್ಟ್ ಗಳು ಕೂಡ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾವೆ. ಇದ್ರ ಜೊತೆಗೆ 220 ಪರ್ಸನಲ್ 220 ಸಿಬ್ಬಂದಿಗಳ ತುಕಡಿಗಳು ಕೂಡ ಈ ಒಂದು ಅಭ್ಯಾಸದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾವೆ. ಹಾಗಿದ್ರೆ ಭಾರತದ ವತಿಯಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಕ್ಕಂತ ಯೂನಿಟ್ಸ್ ಯಾವ್ದು ಅಂದ್ರೆ ಸುಖೋಯ್ 30 MKI ಒಂದು, ಅದಾದ್ಮೇಲೆ ಭಾರತದ ರಫೇಲ್ ಕೂಡ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಅದಾದ್ಮೇಲೆ ಲೈಟ್ ಕಾಂಬ್ಯಾಟ್ ಏರ್ ಕ್ರಾಫ್ಟ್ ಭಾರತ ದೇಶದಲ್ಲಿ ಸ್ಥಳೀಯವಾಗಿ ಉತ್ಪಾದನೆಗೊಂಡಿರ್ತಕ್ಕಂತ ತೇಜಸ್, ಅದಾದ್ಮೇಲೆ ಜಾಗ್ವರ್ ಯುದ್ಧ ವಿಮಾನಗಳು, ಅದಾದ್ಮೇಲೆ LCH ಮತ್ತೆ ಮಿಗ್ 17 ಹೆಲಿಕಾಪ್ಟರ್ಗಳು ಇವೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಕ್ಕಂತ ಒಂದು ಅಭ್ಯಾಸ ಆಗಿರುತ್ತೆ. ಸೊ ದಿಸ್ ಇಸ್ ದಿ 7th ಅಡಿಷನ್ ಅಂದ್ರೆ ಈಗ ನಡೀತಾ ಇರ್ತಕ್ಕಂತ ಈ ಒಂದು ಅಭ್ಯಾಸ ಏನಿರುತ್ತೆ ಇದು 7ನೇ ಆವೃತ್ತಿ ಆಗಿರುತ್ತೆ. ಹಾಗಿದ್ರೆ ಆಡ್ ನಂಬರ್ಸ್ ಅಲ್ಲಿ ಬರ್ತಕ್ಕಂತ 1st 3rd ಮತ್ತೆ 5th ಮೊದಲನೆಯ 3ನೇ ಮತ್ತು 5ನೇ ಅಭ್ಯಾಸಗಳು ಭಾರತ ದೇಶದಲ್ಲಿ ನಡೆದಿರ್ತವೆ. ಅಂದ್ರೆ ಆಲ್ಟರ್ನೇಟಿವ್ಲಿ ಒಂದ್ಸತಿ ಇಂಡಿಯಾದಲ್ಲಿ ನಡೆದ್ರೆ ಒಂದ್ಸತಿ ಫ್ರಾನ್ಸ್ ಅಲ್ಲಿ ನಡೆಯುತ್ತೆ. ಹಾಗಿದ್ರೆ ಮೊಟ್ಟ ಮೊದಲನೇದಾಗಿ 2003ರಲ್ಲಿ ಭಾರತದಲ್ಲಿ ನಡೆಯುತ್ತೆ, ಮೂರನೇದು ಭಾರತದಲ್ಲಿ 2006 ಮತ್ತು 5ನೇದು ಮತ್ತೆ ಭಾರತದಲ್ಲಿ 2014ರಲ್ಲಿ ನಡೆದಿರುತ್ತೆ. ಸೊ ಅದಾದ್ಮೇಲೆ 2nd 4th ಮತ್ತೆ 6th ಏನಿರುತ್ತೆ ಸೊ ಇದು ಫ್ರಾನ್ಸ್ ನಲ್ಲಿ 2005 2010 ಮತ್ತು 2019ರಲ್ಲಿ ಕ್ರಮವಾಗಿ ಕಂಡಕ್ಟ್ ಮಾಡಲಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 8th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಮೆರಿಟೈಮ್ ಬೈಲ್ಯಾಟ್ರಲ್ ಎಕ್ಸರ್ಸೈಸ್ ಸಿಂಬೆಕ್ಸ್ 2022. ಸೊ ಇವಾಗ ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಸಿಂಬೆಕ್ಸ್ ಅಭ್ಯಾಸ ಆಗಿರುತ್ತೆ. ಸೊ ಈ ಒಂದು ಅಭ್ಯಾಸ ಎಲ್ಲಿ ನಡೀತಾ ಇದೆ ಅಂದ್ರೆ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲಿ ನಡೀತಕ್ಕಂತ ಒಂದು ಅಭ್ಯಾಸ ಆಗಿರುತ್ತೆ. ಸೊ ಇದರಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಅಂದ್ರೆ ಇಂಡಿಯನ್ ನೇವಿ ಅಥವಾ ಭಾರತೀಯ ನೌಕಾಪಡೆ ನಡೆಸ್ತಕ್ಕಂತ ಒಂದು ಅಭ್ಯಾಸ ಆಗಿರುತ್ತೆ. ಸೊ ಭಾರತೀಯ ನೌಕಾಪಡೆ ಮತ್ತು ಸಿಂಗಾಪುರ್ ಎರಡೂ ರಾಷ್ಟ್ರಗಳ ನಡುವೆ ನಡೀತಕ್ಕಂತ ಒಂದು ಅಭ್ಯಾಸವಾಗಿರುತ್ತೆ. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ
ಸಿಂಗಾಪುರ್ ಇಂಡಿಯಾ ಮ್ಯಾರಿಟೈಮ್ ಬೈಲ್ಯಾಟ್ರಲ್ ಎಕ್ಸರ್ಸೈಸ್ ಅಂತ ಕರಿತೇವೆ. ಸೊ ಈಗ ನಡೀತಾ ಇರ್ತಕ್ಕಂಥದ್ದು 29ನೇ ಎಡಿಷನ್ ಅಥವಾ 29th ಆವೃತ್ತಿ ಆಗಿರುತ್ತೆ. ಸೊ ಇದು ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ ಅಲ್ಲಿ ನಡೆಯುತ್ತೆ. ಸೊ ಈ ಒಂದು ಅಭ್ಯಾಸ 2 ಹಂತಗಳಲ್ಲಿ ನಡೆಯುತ್ತೆ. ಸೊ ಮೊದಲನೇದನ್ನ ನಾವು ಹಾರ್ಬರ್ ಫೇಸ್ ಅಂತ ಕರಿತೀವಿ, ಅಂದ್ರೆ ಬಂದರು ಹಂತ ಅಂತ ಕರಿತೇವೆ. ಸೊ ಬಂದರು ಹಂತ ಬಂದು ವಿಶಾಖಪಟ್ಟಣಂ ನಲ್ಲಿ ನಡೆಯುತ್ತೆ. ಸೊ ಇನ್ನೊಂದನ್ನ ಸಿ ಫೇಸ್ ಅಥವಾ ಸಮುದ್ರ ಹಂತ ಅಂತ ಕರಿತೇವೆ. ಸೊ ಇದು ಬೇ ಆಫ್ ಬೆಂಗಾಲ್ ನಲ್ಲಿ ಅಥವಾ ಬಂಗಾಳ ಕೊಲ್ಲಿಯಲ್ಲಿ ನಡೀತಕ್ಕಂತ ಒಂದು ಅಭ್ಯಾಸವಾಗಿರುತ್ತೆ. ಈ ಒಂದು ಅಭ್ಯಾಸ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು 1994ರಲ್ಲಿ 1994 ನಲ್ಲಿ ಸ್ಟಾರ್ಟ್ ಆಗಿರುತ್ತೆ. ಸೊ ಇದು ಸ್ಟಾರ್ಟ್ ಆದಾಗ ಈ ಒಂದು ಅಭ್ಯಾಸವನ್ನ ಏನಂತ ಕರೀತಾ ಇದ್ರು ಅಂದ್ರೆ ಎಕ್ಸರ್ಸೈಸ್ ಲಯನ್ ಕಿಂಗ್ ಅಂತ ಕರೀತಾ ಇದ್ರು. ಬಟ್ ಇವಾಗ ಅದರ ಹೆಸರನ್ನ ಚೇಂಜ್ ಮಾಡ್ಕೊಂಡು ಸಿಂಬೆಕ್ಸ್ ಅಂತ ಮರು ನಾಮಕರಣವನ್ನ ಮಾಡಿರ್ತಾರೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲಾ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. So with this, we are come to InQuest challenge number 288. You can just pause the video, go through the questions and give us the answers. Once again, I'll meet you tomorrow. Till then, keep reading, be safe. Thank you very much for watching this.